ಹಾಯ್ ಫ್ರೆಂಡ್ಸ್, ಕನ್ನಡ ಮಾಮನ್ ಡ್ಯೂಟಿ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವ್ಲಾಗ್ ಸಂಡೇ ದಿನದ್ದು. ನೀವು ಅಂದ್ಕೊಳ್ಬೋದು ಸಂಡೇ ದಿನ ಎಲ್ಲಿಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಚಿನ್ನು ಕೂಡ ಇಲ್ಲ ಕೈಯಲ್ಲಿ. ಆ್ಯಕ್ಚುಲಿ ಏನಾಯ್ತು ಅಂದರೆ ತುಂಬ ದಿನ ಆಯಿತಾ ಅಮ್ಮನ ಮನೆಯಲ್ಲೇ ಉಳ್ಕೊಂಡ್ಬಿಟ್ಟು. ಸೊ ಇವಾಗ ಮನೆ ಎಲ್ಲ ಫುಲ್ ಗಲೀಜಾಗಿರುತ್ತೆ, ಧೂಳಾಗಿರುತ್ತೆ. ಸೊ ಚಿನ್ನೂನ ಕರ್ಕೊಂಡು ಹೋದ್ರೆ ಅವ್ಳು ಕ್ಲೀನಿಂಗ್ ಕೂಡ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೆ ಹಾಗೆ ಹೋಗಿದ್ದೆ, ಚಿನ್ನೂನ ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗಿದ್ದೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋದಕ್ಕಂಥೇಳಿ. ಸೊ ಕ್ಲೀನಿಂಗ್ ಎಲ್ಲ ಇಲ್ಲಿ ನೋಡ್ಬೋದು ಮಾಡ್ತಾಯಿದ್ದೀವಿ. ಕ್ಲೀನಿಂಗ್ ನಡೀತಾ ಇದೆ ಎಲ್ಲ. ಆಲ್ಮೋಸ್ಟ್ ಕಿಚನ್ ಎಲ್ಲ ಮಾಡಿದ್ದೀನಿ, ಎಲ್ಲ ಈ ಕಡೆ ಮೇಲ್ಗಡೆ ಎಲ್ಲ ಮಾಡಿ ಆಯಿತು. ಕಿಚನ್, ಬೆಡ್ರೂಮ್ ಕೂಡ ಕ್ಲೀನ್ ಮಾಡಿದ್ದೀನಿ, ಮತ್ತು ಫ್ರಿಜ್ಜು ಕೂಡ ತುಂಬಾ ಗಲೀಜಾಗೋಗಿತ್ತು. ಎಲ್ಲ ಧೂಳು ಕೂತ್ಕೊಂಡ್ಬಿಟ್ಟು, ಅಂದರೆ ತುಂಬ ಟೈಮ್ ಆಯಿತಾ, ಆಲ್ಮೋಸ್ಟ್ 1 ತಿಂಗಳಾಗಿತ್ತು ಅಂದರೆ ಬಂದೇ ಇರಲಿಲ್ಲ. ಸೊ ಅದಕ್ಕೆ ಇಲ್ಲೆಲ್ಲ ತುಂಬ ಗಲೀಜಾಗೋಯ್ತು. ನನ್ನ ಹಸ್ಬೆಂಡ್ ಬರ್ತಾಯಿದ್ರು, ಬಟ್ ಏನಂದರೆ ನಾವು ಇರೋದಿಲ್ಲ ಅಲ್ವ, ಸೊ ಕ್ಲೀನಿಂಗ್ ಎಲ್ಲ ಮಾಡಲಿಲ್ಲ. ಸೊ ಅದಕ್ಕೆ ತುಂಬ ಗಲೀಜಾಗೋಯ್ತು. ಅದಕ್ಕೆ ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಆ್ಯಕ್ಚುಲಿ ಕ್ಲೀನ್ ಮಾಡುವಾಗ ಮ್ಯಾಕ್ಸಿ ಹಾಕ್ಕೊಂಡಿದ್ದೆ, ಇವತ್ತು ಜೀನ್ಸ್ ಹಾಕ್ಕೊಂಡಿದ್ದೀನಿ. ನೀವು ನೋಡಿದ್ದೀರಾ, ಇದು ನೋಡ್ಬೋದು. ಚಿನ್ನದ ಗಿಫ್ಟ್ ಒಬ್ಬರು ಫ್ರೆಂಡ್ ಕಳಿಸಿರೋದು, ತುಂಬಾ ಚೆನ್ನಾಗಿದೆ. ಅವಳಿನ್ನೂ ನೋಡಿಲ್ಲ, ಪಕ್ಕದ ಮನೆಯವ್ರು ತೆಗೆದಿಟ್ಕೊಂಡಿದ್ರ. ಸೊ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿತ್ತು, ಸೊ ಅದಕ್ಕೆ ಓಪನ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಚಿನ್ನು ನೋಡಿರಲಿಲ್ಲ, ಬಟ್ ಇವಾಗ ನಾವು ಇಲ್ಲೇ ಇದ್ದೀವಿ. ಚಿನ್ನು ನೋಡಿದ್ಮೇಲೆ ತುಂಬಾ ಖುಷಿ ಆಯಿತು ಅವಳಿಗೆ. ಅದಾದಮೇಲೆ ಇದು ದೀಪಾವಳಿಗೆ ಡ್ರೆಸ್ಸಸ್ ಎಲ್ಲ ನಾನು ತೊಗೊಂಡಿದ್ದೀನಿ, ತೋರಿಸ್ತೀನಿ ಒಂದ್ಸಲ ಕರೆಕ್ಟಾಗಿ ಓಪನ್ ಮಾಡಿ, ಇಲ್ಲಾಂದರೆ ದೀಪಾವಳಿಯಲ್ಲಿ ಹೇಗೋ ಹಾಕ್ಕೊಳ್ತೀನಿ. ಸೊ ಆವಾಗ ನೀವು ನೋಡ್ಬೋದು ಯಾವ ರೀತಿ ಆಗಿದೆ ಅಂತೇಳಿ. ಕ್ಲೀನಿಂಗ್ ಆಲ್ಮೋಸ್ಟ್ ಎಲ್ಲ ಆಗಿದೆ. ಟೈಮ್ ನೋಡ್ಬೋದು 1 ಗಂಟೆ ಆಗ್ತಾಯಿದೆ. ಇವಾಗ ನನಗೆ ಡಿ-ಮಾರ್ಟಿಗೆ ಹೋಗಬೇಕು. ಕ್ಲೀನಿಂಗ್ ಅಂತೂ ಆಗೋಯ್ತು. ಸೊ ದೀಪಾವಳಿಗೆಲ್ಲ ಸ್ವಲ್ಪ ಸಾಮಾನೆಲ್ಲ ತೊಗೊಳ್ಬೇಕು. ಚಿನ್ನು ಇಲ್ಲದೆ ಇರೋದ್ರಿಂದ ಆರಾಮಾಗೆಲ್ಲ ಡಿ-ಮಾರ್ಟ್ಗೆ ಹೋಗ್ಬೋದು, ರಶ್ ಇದ್ರೂ ಪರವಾಗಿಲ್ಲ. ಇಲ್ಲಾಂದ್ರೆ ಮಗುವನ್ನೆಲ್ಲ ಎತ್ಕೊಂಡು ರಶಲ್ಲೆಲ್ಲ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅಂದ್ಕೊಂಡಿದ್ದೀವಿ, ಹೇಗೋ ಬಂದಿದ್ದೀವಲ್ವ, ಸೊ ಎಲ್ಲ ಕೆಲಸನೂ ಮುಗಿಸೇ ಬಿಡೋಣ ಅಂತೇಳಿ. ಸೊ ಇವಾಗ ಮತ್ತೆ ಹೊರಟಿದ್ದೀನಿ ಡಿ-ಮಾರ್ಟ್ಗೆ ಹೋಗೋದಕ್ಕೆ, ಸಾಮಾನೆಲ್ಲ ತರೋದಕ್ಕೆ. ದೀಪಾವಳಿಗೆ ಸ್ವಲ್ಪ ತಿಂಡಿ ಎಲ್ಲ ಮಾಡಬೇಕು, ಅಂದರೆ ಶಂಕರಪೋಳಿ, ಕರಂಜಿ ಅದೆಲ್ಲ ಮಾಡ್ತೀನಿ ನಾನು ಪ್ರತಿ ವರ್ಷ ಮನೆಯಲ್ಲಿ. ಸೊ ಈ ವರ್ಷ ಕೂಡ ಒಂದು ವೇಳೆ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲಾಂದರೆ ನೋಡ್ತೀನಿ, ಎಷ್ಟಾಗುತ್ತೋ ಅಷ್ಟಾದರೂ ಮಾಡ್ತೀನಿ. ಸೊ ಅದಕ್ಕೆ ನಾವು ಡಿ-ಮಾರ್ಟ್ಗೆ ಹೊರಟಿದ್ದೀವಿ. ಎಷ್ಟು ರಶ್ ಇತ್ತಂದರೆ ನಾನು ಇನ್ನೂ ಎಷ್ಟೊಂದು ರಶ್ ನೋಡೇ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು ತುಂಬ. ಹೇಗೆಲ್ಲ ಮಾಡಿ ಸ್ವಲ್ಪನೇ ಸಾಮಾನು ತಂದ್ವಿ, ಜಾಸ್ತಿ ತರಲಿಕ್ಕೆ ಆಗಲಿಲ್ಲ. ಯಾಕಂದರೆ ಮತ್ತು ಲೇಟ್ ಆಗುತ್ತೆ. ಆಲ್ಮೋಸ್ಟ್ ಒಂದು 2 ಗಂಟೆ ಆಗೋಯಿತು. ಸೊ ಮನೆಗೆ ಹೋಗೋ ತನಕ 3 ಗಂಟೆ ಆಗೋಗಿತ್ತು. ಸೊ ಅದಕ್ಕೆ ಬೇಗ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನಾವು. ಸೊ ಬಂದಿದ್ದ ಕೆಲಸ ಎಲ್ಲನೂ ಆಗೋಯ್ತು. ಮನೆಯಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಿ ಆಯಿತು, ಮತ್ತು ಶಾಪಿಂಗ್ ಕೂಡ ಆಗೋಯ್ತು. ಡಿ-ಮಾರ್ಟ್ಗೆ ಹೋಗಿ ಏನೆಲ್ಲ ಮನೆಯಲ್ಲೆಲ್ಲ ತುಂಬ ವಸ್ತು ಖಾಲಿಯಾಗಿತ್ತು. ಸೊ ಅದನ್ನೆಲ್ಲ ತರಬೇಕಿತ್ತು, ಅದು ಕೂಡ ಮಾಡಿ ಆಗೋಯ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಅವಳು ಕೂಡ ವೆಯ್ಟ್ ಮಾಡ್ತಾ ಇರ್ತಾಳೆ, ಯಾಕಂದರೆ ಬೆಳಗ್ಗೆಯಿಂದ ಬಿಟ್ಟು ಹೋಗಿದ್ದೆ. ಆ್ಯಕ್ಚುಲಿ ಪರವಾಗಿಲ್ಲ, ಅಮ್ಮನ ಜೊತೆ ಅವಳು ಆರಾಮಾಗಿರ್ತಾಳೆ. ಅಮ್ಮ ನನಗಿಂತ ಚೆನ್ನಾಗಿ ಅಮ್ಮನೇ ನೋಡ್ಕೊಳ್ತಾರೆ. ಎಲ್ಲರದು ಅಷ್ಟೇ, ಅಜ್ಜಿ ತಾತ ಅಂದರೆ ಅಮ್ಮ ಅಪ್ಪನಿಗಿಂತ ತುಂಬಾ ಜಾಸ್ತಿ ನೋಡ್ಕೊಳ್ತಾರೆ ಅನಿಸುತ್ತೆ ಎಲ್ಲರಿಗೂ. ನಾನು ಕೂಡ ಅಷ್ಟೇ, ಚಿಕ್ಕವಳಿದ್ದಾಗಿಂದ ಅಜ್ಜಿನೇ ತುಂಬ ನೋಡಿದರು ನನ್ನನ್ನು. ಸೊ ಹಾಗೆ ಇವಳನ್ನ ಕೂಡ ನನಗೆ ಅಜ್ಜಿ ತಾತನ ಜೊತೆ ಬಿಟ್ಟು ಬರಲಿಕ್ಕೆ ಯಾವುದೋ ಭಯ ಆಗಲಿ, ತುಂಬ ಲೇಟ್ ಆಗುತ್ತೆ ಆ ರೀತಿ ಎಲ್ಲ ಏನಿಲ್ಲ. ಎಷ್ಟೊತ್ತು ತನಕ ಕೂಡ ಬಿಟ್ಟಿದ್ರು. ಅವಳು ಸುಮ್ಮನೆ ಇರ್ತಾಳೆ, ಅಳೋದಿಲ್ಲ, ಆಡ್ತಾಳೆ, ಮತ್ತು ಅಮ್ಮ ಕೂಡ ಸುಮ್ಮನೆ ಮಲಗಿಸ್ತಾಳೆ. ಸೊ ಅವಳು ಸೈಲೆಂಟಾಗಿ ಇರ್ತಾಳೆ. ಸೊ ಇದೆಲ್ಲ ಆದಮೇಲೆ ನೀವು ಅಂದ್ಕೊಳ್ಬೋದು ಮತ್ತೆ ಯಾಕೆ ಚಿನ್ನೂನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಏನಾಯಿತು, ಮನೆಗೆ ಹೋಗಿ ಊಟ ಎಲ್ಲ ಮಾಡಿದ್ದೆ. ಊಟ ಜಸ್ಟ್ ಮೊಸರು ಹಾಕೊಂಡು ಊಟ ಮಾಡಿದೆ, ಲೇಟ್ ಆಗೋಯ್ತು ಅದಕ್ಕೇ. ಆಮೇಲೆ ಏನಾಯಿತು, ಚಿನ್ನದು ಕೂದಲು ತೆಗ್ಸೋಣ ಅಂತ ಹೊರಟಿದ್ವಿ ನಾವಿಲ್ಲಿ. ಚಿನ್ನದ ಕೂದಲೇ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಮುಂಬೈಯಲ್ಲಿದ್ದರು ಮುಂಬಾದೇವಿ ಅಂತ ದೇವಸ್ಥಾನ ಇದೆ, ಅಲ್ಲಿ ಹೋಗ್ತಾರೆ ಅಂತ ನನಗೆ ತುಂಬ ಜನ ಹೇಳಿದರು. ಅಲ್ಲಿ ಹೋಗಿ ನೀವು ಒಂದ್ಸಲ ಕೂದಲು ತೆಗೆಸಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಹೋಗಿ ಅಂತ ತುಂಬ ಜನ ನನಗೆ ಸಜೆಸ್ಟ್ ಮಾಡಿದರು. ಸೊ ಅದಕ್ಕೆ ನಾನು ಚಿನ್ನೂನ ಕರ್ಕೊಂಡು ಮುಂಬಾದೇವಿಗೆ ಹೋದೆ. ಸೊ ಚಿನ್ನು ಅಜ್ಜನ ಜೊತೆ ಎಲ್ಲ ಹೋಗಿದ್ವಿ ನಾವು. ಇವತ್ತು ಕೂದಲು ತೆಗ್ಸೋಣ ಅಂತ ತೆಗೆಸ್ತಾ ಇದ್ದೀವಿ. ಆ್ಯಕ್ಚುಲಿ ದೇವಸ್ಥಾನ ಓಪನ್ ಇರಲಿಲ್ಲ, ಇಲ್ಲಾಂದರೆ ದೇವಸ್ಥಾನದ ಒಳಗಡೆನೇ ತೆಗೆಸ್ತಾರಂತೆ. ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಬಟ್ ಓಪನೇ ಇರಲಿಲ್ಲ ದೇವಸ್ಥಾನ. ಲಾಕ್ಡೌನ್ ಟೈಮಿಂದ ಕ್ಲೋಸೇ ಇತ್ತಂತೆ. ಸೊ ಅದಕ್ಕೆ ಅವ್ರು ಹೊರಗಡೆನೇ ಕೂರಿಸ್ಕೊಂಡು ತೆಗಿತಾ ಇದ್ದಾರೆ ಕೂದಲು. ನೋಡೋಣ ಈ ಸಲ ಯಾವ ಥರ ಕೂದಲು ಬರುತ್ತೆ ಅಂತೇಳಿ. ತುಂಬ ಟೈಮ್ ಆಯಿತು ಅವ್ರದ್ದು. ಯಾವಾಗಲೂ ನಾನು ಕೂದಲು ತೆಗಿಸ್ತಾನೆ ಇರ್ತೀನಿ. ಫಸ್ಟ್ ಟೈಮ್ ಶೃಂಗೇರಿಯಲ್ಲಿ ತೆಗೆಸಿದ್ದು ಕೂದಲು. ಅದಾದಮೇಲೆ ಲಾಕ್ಡೌನಲ್ಲಿ ನಾನು ಮನೆಯಲ್ಲಿ 2-3 ಸಲ ಕೂದಲು ತೆಗೆದೆ. ಅಂದರೆ ನಾವೇ ಟ್ರಿಮ್ಮರೆಲ್ಲ ಯೂಸ್ ಮಾಡಿ ಫುಲ್ ಇದೇ ರೀತಿ ಫುಲ್ ಬೋಳಿಸ್ತಾ ಇರ್ತಿದ್ದೆ, ಕೂದಲು ಚೆನ್ನಾಗಿ ಬರಲಿ ಅಂತೇಳಿ. ಇವಾಗ ಇಲ್ಲಿ ಮಾಡ್ತಾಯಿದ್ದೀನಿ.
ತುಂಬ ಸೈಲೆಂಟಾಗಿ ಕೂತ್ಕೊಂಡಿದ್ಲು. ಸ್ಟಾರ್ಟಿಂಗಿಂದ ಎಂಡ್ ತನಕ ಆ ಕಡೆ ಟರ್ನ್ ಆಗಂದ್ರೆ ಆಗ್ತಾಯಿದ್ಲು, ಈ ಕಡೆ ಟರ್ನ್ ಆಗಂದ್ರೆ ಆಗ್ತಾಯಿದ್ಲು. ತುಂಬಾ ಏನೂ ಮಾತಾಡಲಿಲ್ಲ. ಅದು ಯಾಕಂತ ನನಗೆ ಗೊತ್ತಾಗಲಿಲ್ಲ. ಫಸ್ಟ್ ಟೈಮ್ ಶೃಂಗೇರಿಯಲ್ಲಿ ತೆಗೆದಾಗ ತೆಗೀಲಿಕ್ಕೆ ಬಿಡಲಿಲ್ಲ. ಮೂರು ಜನ ನಾವು ಹಿಡ್ಕೊಳ್ಬೇಕಾಯ್ತು. ಅರ್ಧ ಕೂದಲು ತೆಗೆದ್ಮೇಲೆ ಅವಳು ಬಿಡಲೇ ಇಲ್ಲ ತೆಗಿಲಿಕ್ಕೆ. ಸೊ ಹೇಗೆಲ್ಲ ಮಾಡಿ ತೆಗೆದ್ವಿ ನಾವು. ಬಟ್ ಇವಾಗ ಏನಿಲ್ಲ, ಸುಮ್ಮನೆ ಸೈಲೆಂಟಾಗಿದ್ಲು, ಎಲ್ಲ ತೆಗಿಲಿಕ್ಕೆ ಬಿಡ್ತಾ ಇದ್ಲು. ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ಈ ವಿಡಿಯೋ ಮಾಡಿದ ಸ್ಪೆಷಲಿ ಏನಂದರೆ ಮುಂದೆ ನಮಗೆ ನೆನಪಿರುತ್ತೆ ಅಂಥೇಳಿ. ಇದೆಲ್ಲ ನಾವು ಯಾವಾಗಲೂ ಏನು ಹೊರಗಡೆ ಎಲ್ಲ ಹೋಗಿ ಕೂದಲು ತೆಗಿಸ್ತಾ ಇರೋದಿಲ್ಲವಲ್ಲ. ಸೊ ಇದೆಲ್ಲ ಒಂದು ನೆನಪಿನ ಥರ ಇರುತ್ತೆ. ಯೂಟ್ಯೂಬ್ ಆದರೆ ಏನಾಗುತ್ತೆ, ಯಾವತ್ತು ನೀವು ಎಷ್ಟು ವರ್ಷದ ನಂತರ ಕೂಡ ನೋಡ್ಬೋದು. ಚಿನ್ನೂನೇ ದೊಡ್ಡವಳಾದಮೇಲೆ ನೋಡ್ತಾಳೆ, ಅಂದರೆ ಯಾವ ರೀತಿ ಎಲ್ಲ ತೆಗ್ಸಿದ್ದೀವಿ ಅದನ್ನೆಲ್ಲ. ಸೊ ಅದಕ್ಕೋಸ್ಕರನೇ ಇದೊಂದು ಮೆಮೊರೇಬಲ್ ಆಗಿರುತ್ತೆ ಅಂಥೇಳಿ ನಾನು ಈ ವಿಡಿಯೋನ ಮಾಡಿದ್ದು. ನನಗಂತೂ ತುಂಬ ಖುಷಿ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಆಗಿದ್ದಾಳೆ ಇವಳು, ಬೋಳಾಗಿದ್ದಾಳೆ. ಕೂದಲೆಲ್ಲ ತೆಗ್ದಾದ್ಮೇಲೆ ಅವಳಿಗೆ ಏನು ಇರಿಟೇಟು ಆಗಲಿಲ್ಲ, ಸುಮ್ಮನೆ ಕೂತ್ಕೊಂಡಿಲ್ಲ. ಅದೊಂದು ನನಗೆ ಖುಷಿಯಾಗಿತ್ತು ಅಷ್ಟೇ. ಸೊ ಇದು ಮುಂಬಾದೇವಿ. ಇದು ಫುಲ್ಲು ಮುಂಬೈ ನೋಡ್ಬೋದು ನೀವು. ಎಲ್ಲೇ ಇದ್ದವ್ರು ಮುಂಬಾದೇವಿಗೆ ಹೋದರೆ ಅಲ್ಲಿ ಹೋಗ್ತಾ ಬರ್ತಾ ಎಲ್ಲ ಚರ್ಚ್ ಗೇಟ್ ಸಿಗುತ್ತೆ, ಹೀಗೆಲ್ಲ ತುಂಬಾ ಬೀಚ್ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಈ ಏರಿಯಾ. ಇಲ್ಲಿ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಅವ್ರದ್ದೆಲ್ಲ ಮನೆ ಎಲ್ಲ ಇರುತ್ತೆ. ಸೊ ಇಲ್ಲೇ ಎಲ್ಲ ಇರುತ್ತೆ, ನೀವು ನೋಡ್ಕೊಂಡು ಹೋಗ್ಬೋದು. ಒಳಗಡೆ ಏನು ಬಿಡಲ್ಲ, ನೋಡ್ಕೊಂಡು ಹೋಗ್ಬೋದು ಅಷ್ಟು ಹೊರಗಡೆಯಿಂದ. ಅದಾದಮೇಲೆ ಇಲ್ಲಿ ಮಿಡ್ಲಲ್ಲಿ ಒಂದು ಬೀಚ್ ಸಿಕ್ತು. ಸೊ ನಿಲ್ಲಿಸ್ಬಿಟ್ಟು ನಾನು ಚಿನ್ನೂನ ಕರ್ಕೊಂಡು ಬೀಚ್ ಹತ್ರ ಹೋಗ್ತಾ ಇದ್ದೀನಿ. ನೀರಲ್ಲೆಲ್ಲ ಆಟ ಆಡಲಿಲ್ಲ, ಜಸ್ಟ್ ಬೀಚ್ ಹತ್ರ ಹೋಗಿದ್ವಿ. ಅವಳು ಕೆಳಗಡೆ ಇಳಿಲೇ ಇಲ್ಲ. ಅವಳದು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಅವಳು ಬೀಚ್ ನೋಡಿದ್ದು. ಸೊ ಆ ಸೌಂಡಿಗೆ ಅವಳು ಕೆಳಗಡೆ ಇಳಿಲೇ ಇಲ್ಲ, ಇಳಿಯೋದಕ್ಕೆ ಬೇಡ ಅಂತ ಹೇಳಿದ್ಲು. ಸೊ ಜಸ್ಟ್ ಅಲ್ಲಿ ತನಕ ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಸೊ ಅವಳಿಗೆ ಯಾವತ್ತು ನೀರಂದರೆ ತುಂಬ ಇಷ್ಟಪಡ್ತಾಳೆ. ಸೊ ನಾನು ಅಂದ್ಕೊಂಡೆ ನೀರಲ್ಲಿ ಇಳಿತಾಳೆ ಅಂತ. ಸೊ ಅವಳು ಇಳಿಲೇ ಇಲ್ಲ. ಅದಕ್ಕೆ ಅಲ್ಲಿಂದ ತನಕ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಆಮೇಲೆ ಬರುವಾಗ ಒಂದು ಅವಳು ಐಸ್ ಕ್ರೀಮ್ ಅಂತ ತುಂಬಾ ಹಠ ಮಾಡ್ತಾಯಿದ್ಲು ಕೂತ್ಕೊಂಡು. ಸೊ ಅದಕ್ಕೆ ಮಿಡ್ಲಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಐಸ್ ಕ್ರೀಮ್, ಅವಳೊಂದು ನಾನೊಂದು ಐಸ್ ಕ್ರೀಮ್ ತಿಂದ್ವಿ. ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.